ವೆಲ್ಕಮ್ ಟು ಜಿನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲ್ ಬಂದು 10 ತಗೊಂಡಿದ್ದೀನಿ. 6 ಎಳೆ ದಾರ ತೆಗೆದು ನಾಟ್ ಹಾಕೊಂಡಿದ್ದೀನಿ. ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶಾ ಕುಚ್ಚು ಡಿಸೈನು. ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ರೈಟ್ ಸೈಡಿಂದನೇ ಹಾಕ್ತಾ ಇದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ. 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಅದ್ರ ಬದಲಿಗೆ ಒಂದು ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು. ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದ್ರ ಪಕ್ಕನೇ ಲಾಕ್ ಮಾಡ್ತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. ಇಲ್ಲಿಂದನೇ 1 2 3 ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೊ 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ಮತ್ತೆ ನಾನು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ನ ಹಾಕ್ಕೊಳ್ತಿದ್ದೀನಿ. 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ 2 ಚೈನ್ ಬದಲಿಗೆ 1 ಚೈನು ಕೂಡ ಹಾಕ್ಕೊಂಡು ಲಾಕ್ ಮಾಡ್ಬೋದು. 1 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಅಲ್ವಾ. ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸೊ 3 ಚೈನ್ನ ಹಾಕಿ ಲಾಕ್ ಆದಮೇಲೆ 2 ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ 6 ಚೈನ್ನ ಹಾಕ್ತಾ ಇದ್ದೀನಿ. ಸೊ ಈ 6 ಚೈನ್ ಗ್ಯಾಪಲ್ಲಿ ಆರ್ಚ್ ಬರುತ್ತೆ, ಹಾಗಾಗಿ 6 ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 1 ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ 2 ಚೈನ್ನ ಹಾಕ್ತಾ ಇದ್ದೀನಿ. 1 2 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೊ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲೇ ಲೇಸನ್ನು ಹಿಂದೆ ಟರ್ನ್ ಮಾಡಿಕೊಂಡು ಆರ್ಚನ್ನು ಮಾಡಬೇಕಾಗುತ್ತೆ. ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಳ್ತೀನಿ. ಥ್ರೆಡನ್ನು ಸುತ್ತಕೊಂಡು ಈ 6 ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಒಂದೇ ಸಲ ಥ್ರೆಡನ್ನು 3ರಲ್ಲೂ ಒಂದೇ ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಈ 6 ಚೈನ್ ಗ್ಯಾಪಲ್ಲಿ ಒಟ್ಟು ನಾವು 11 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಬೇಕು. ಹಾಫ್ ಡಬಲ್ ಕ್ರೋಶ ನೀಟಾಗಿ ಹಾಕ್ಕೊಳ್ಳಿ. ಚಿಕ್ಕದು ದೊಡ್ಡದು ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಫಿನಿಶಿಂಗು. ನೀಟಾಗಿ 11 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಬೇಕಾಗುತ್ತೆ. 11 ಹಾಫ್ ಡಬಲ್ ಕ್ರೋಶಗಳಾದಮೇಲೆ ಇಲ್ಲಿ 2 ಚೈನ್ ಲಾಕ್ ಇರುತ್ತೆ ನೋಡಿ ಹಿಂದೆಯಿಂದ, ಆ 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು. ಪಕ್ಕದಲ್ಲಿ 3 ಚೈನ್ ಇದೆ. ಸೊ 3 ಚೈನ್ ಇರೋ ಕಡೆ ಮತ್ತೆ ನಾನು 3 ಚೈನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಬೇಕಿದ್ರೆ 2 ಚೈನ್ ಸಾಕಾಗುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. 2 ಅಥವಾ 3 ಚೈನ್ ನೀಟಾಗಿ ಲಾಕ್ ಮಾಡೋದಕ್ಕೆ ಎಷ್ಟು ಫಿನಿಶಿಂಗ್ ಬೇಕೋ ಅಷ್ಟು ಫಿನಿಶಿಂಗ್ಗೆ ಚೈನ್ಗಳನ್ನ ಹಾಕ್ಕೊಳ್ಬೋದು. ನಂತರ ಲೇಸನ್ನು ಸೀದಾ ಸೈಡಿಗೆ ತಿರುಗಿಸ್ಕೊಳ್ಬೇಕು. ನಾವು ಬ್ಯಾಕ್ ಸೈಡಿಂದ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಬಂದ್ವಲ್ಲ, ಇವಾಗ ಸೀದಾ ಸೈಡ್ಗೆ ಲೇಸನ್ನು ತಿರುಗಿಸ್ಕೊಂಡ್ಮೇಲೆ, ಅಂದರೆ ಫ್ರಂಟ್ ಸೈಡ್ಗೆ ಸೀದಾ ಲೇಸನ್ನು ತಿರುಗಿಸ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸ್ಮಾಲ್ ಬೀಡ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು. ಸೊ ಬ್ಯಾಕ್ ಸೈಡಿಂದ 3 ಚೈನ್ನ ಹಾಕಿದ್ದೀನಿ. ನಂತರ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಥ್ರೆಡ್ ಒಳಗಡೆ. ಇವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಮೊದಲನೇ ಹಾಫ್ ಡಬಲ್ ಕ್ರೋಶದ ಹೋಲ್ ಗ್ಯಾಪ್ ಕಾಣಿಸ್ತಿದೆಯಲ್ವಾ, ಇದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. 2 ಲೂಪಿಂದ ಒಂದು ಸಲ ಮತ್ತೆ 2 ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡೆ. 3 ಚೈನ್ನ ಹಾಕಿ ಲೇಸನ್ನು ಮತ್ತೆ ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕು. ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಫಸ್ಟ್ ಕಂಬ ಏನಿದೆ, ಅಂದರೆ ಆ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಲ್ಲ, ಅದು 3ನೇ ಚೈನ್ ಮೇಲೆ ಲಾಕ್ ಮಾಡಬೇಕು. ಬ್ಯಾಕ್ ಸೈಡಿಂದ ಹಾಕಿರುವಂಥ 3 ಚೈನು ಕೂಡ ಕಂಬ ರೀತಿಯಾಗಿ ಕನ್ಸಿಡರ್ ಮಾಡಬೇಕಿಲ್ಲಿ. ಅಲ್ಲೊಂದು ಸಲ ಲಾಕ್ ಮಾಡಿಕೊಂಡೆ. ನಂತರ ಒಂದು ಚೈನ್ನ ಹಾಕ್ಕೊಂಡು, ಅಂದರೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕ್ಕೊಂಡು ಆ ಬೀಡ್ ಕೆಳಗಡೆ 3 ಚೈನ್ನ ಹಾಕಿರ್ತೀವಲ್ಲ ಆ ಗ್ಯಾಪಿಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ.
ಮೊದಲಿಗೆ ಒಂದು ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ನಂತರ ಇನ್ನೆರಡು ಸಲ ಸಿಂಗಲ್ ಕ್ರೋಶ, ಒಟ್ಟು 3 ಚೈನ್ ಗ್ಯಾಪಿಗೆ 3 ಸಲ ಸಿಂಗಲ್ ಕ್ರೋಶ ಬರುತ್ತೆ. ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದ ಹಾಫ್ ಡಬಲ್ ಕ್ರೋಶ ಏನಿದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಥ್ರೆಡ್ ಒಳಗಡೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ನಂತರ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶದಲ್ಲಿ ಅಂದರೆ ಒಂದೇ ಕಂಬದಲ್ಲಿ 2 ಕಂಬ ಅಂದರೆ ಒಂದು ಹಾಫ್ ಡಬಲ್ ಕ್ರೋಶದಲ್ಲಿ 2 ಕಂಬಗಳನ್ನ ಮಾಡೋ ಹಾಗಿಲ್ಲ, ಒಂದು ಕಂಬದ ಮೇಲೆ ಒಂದೇ ಕಂಬ ಬರೋದು. ಅದ್ರ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರುವಂಥ ಹಾಫ್ ಡಬಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಬೇಕು ಇದನ್ನು. ಈ ಬೀಡ್ ಆದಮೇಲೆ ಇಲ್ಲಿ ಕಂಬ ಇದೆಯಾ ನೋಡಿ, ಈ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅದರೊಳಗಡೆ ಅದರೊಳಗಡೆ ಲಾಕ್ ಮಾಡಬೇಕು. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ಕಂಬದ ಮೇಲೆ 3 ಚೈನ್ ಇರುತ್ತಲ್ವ, ಈ 3 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಮಾಡಬೇಕು. ಈ 3 ಚೈನ್ ಗ್ಯಾಪಿಗೆ ಮೊದಲಿಗೆ ಒಂದು ಚೈನ್ನ ಹಾಕ್ಕೊಂಡು ಇನ್ನು 3 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ನೆಕ್ಸ್ಟು ಪಕ್ಕದಲ್ಲಿರುವಂತಹ ಹಾಫ್ ಡಬಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶ ಕಂಬ, ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಹಾಕಬೇಕು. ಮಧ್ಯದಲ್ಲೆಲ್ಲ 2 ಕಂಬ 1 ಬೀಡು 2 ಕಂಬ 1 ಬೀಡ್ ಬಂದಿರೋ ರೀತಿ ಇರುತ್ತೆ. ಆ ಬೀಡ್ ಮೇಲೆ 3 ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ, ಆರ್ಚ್ ರೀತಿಯಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ. ಕಂಬ ಆದಮೇಲೆ ನಾವು 3 ಚೈನ್ನ ಹಾಕಬೇಕು. ಫ್ರೆಂಡ್ಸ್, ಆ ವಿಡಿಯೋ ಸ್ವಲ್ಪ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಅಲ್ಲಿ ನೀವು ಇನ್ನೂ ನಿಧಾನವಾಗಿ ಹಾಕ್ಕೊಳ್ಬೇಕಿದ್ರೆ ನೋಡ್ಬೋದು, ಆ ಆಪ್ಷನ್ ಇದೆ. ನಾನಿಲ್ಲಿ ಹಿಂದೆಯಿಂದ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಚೈನ್ನ ಹಾಕ್ಕೊಂಡು ಆ 3 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು. ಅಂದರೆ ಇದು 3 ಸಲ ಸಿಂಗಲ್ ಕ್ರೋಶ ಇಡಿಸುತ್ತೆ, ಹಾಗಾಗಿ 3 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. 3 ಸಲ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾವು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬ. ಇಲ್ಲಿ ಎಲ್ಲ ಹಾಫ್ ಡಬಲ್ ಕ್ರೋಶದ ಮೇಲೆ ಕೂಡ ಒಂದೊಂದು ಕಂಬ ಬರುತ್ತೆ. ಡಬಲ್ ಕ್ರೋಶ ಕಂಬ ಆದಮೇಲೆ ಬೀಡನ್ನ ಹಾಕಬೇಕು, ಮತ್ತೆ ಕಂಬ ಮಾಡೋ ಹಾಗಿಲ್ಲ. ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಬೀಡನ್ನ ಥ್ರೆಡ್ ಒಳಗಡೆ ಹಾಕೊಂಡ್ಮೇಲೆ ಡಬಲ್ ಕ್ರೋಶ ಕಂಬ, ಮತ್ತೆ ನಂತರ ಕಂಬದಿಂದ ಆರ್ಚ್ ಮಾಡೋದಕ್ಕೆ 3 ಚೈನ್ನ ಹಾಕಬೇಕು. ಇದೇ ರೀತಿ ನಾನು ಇನ್ನೂ 2 ಆರ್ಚನ್ನು ಮಾಡ್ಕೊಳ್ತೀನಿ, ಇನ್ನು 3 ಆರ್ಚ್ ಮಾಡ್ಕೊಳ್ತೀನಿ. 12 ಕಂಬಕ್ಕೆ ಒಟ್ಟು 6 ಬೀಡ್ಸ್ಗಳು ಬರುತ್ತೆ. ಫ್ರೆಂಡ್ಸ್, ನಾವು 11 ಕಂಬ ಮಾಡಿದ್ದು, ಅಂದರೆ ಬ್ಯಾಕ್ ಸೈಡಿಂದ ಒಂದು 3 ಚೈನ್ ಬಂದಿರುತ್ತಲ್ವ, ಅದನ್ನು ಕೂಡ ಕನ್ಸಿಡರ್ ಮಾಡಿ 12 ಕಂಬ ಇರುತ್ತೆ. 12 ಕಂಬಕ್ಕೆ 6 ಬೀಡ್ಗಳು ಬರುತ್ತೆ, ಅದರ ಮೇಲೆ ಆರ್ಚ್ ಬರುತ್ತೆ. ನಂತರ ಕೊನೆಯಲ್ಲಿ ಒಂದು ಕಂಬ ಮಾಡಬೇಕು. ಕೊನೆಯಲ್ಲಿ ಆ 2 ಚೈನ್ ಲಾಕ್ ಇರುತ್ತೆ ನೋಡಿ, 2 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಕೆಳಗಡೆ ಹೋಗಿ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಇದನ್ನು ಮಾಡೋದ್ರಿಂದ ಫಿನಿಶಿಂಗ್ ಬರುತ್ತೆ. ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ. ಈ ರೀತಿ ಆರ್ಚ್ ಬರುತ್ತೆ. ಒಂದೇ ಸ್ಟೆಪ್ ಆದರೂ ಕೂಡ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ, ಹಾಗೆಯೇ ಬ್ರೈಡಲ್ ಲುಕ್ಕು ಕೂಡ ಕೊಡುತ್ತೆ. ಇವಾಗ ಒಂದು ಬೀಡನ್ನ ಹಾಕ್ತೀನಿ. ಈ ಸೈಡ್ ಒಂದು ಬೀಡ್ ಇತ್ತಲ್ವ ರೈಟ್ ಸೈಡು, ಹಾಗಾಗಿ ಈ ಬೀಡನ್ನ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ, ಸ್ಕಿಪ್ ಮಾಡ್ಕೊಳ್ಬೋದು, ಬೇಕು ಅಂದರೆ ಹಾಕ್ಕೊಳ್ಬೋದು. ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನಂತರ ಮತ್ತೊಂದು ಬೀಡನ್ನ ಹಾಕಬೇಕು. ಈ ಸೈಡ್ ಒಂದು ಬೀಡ್ ಇರುತ್ತಲ್ವ, 5 ಚೈನ್ಗಿಂತ ಮುಂಚೆ 5 ಚೈನ್ ಆದಮೇಲೂ ಕೂಡ ಒಂದು ಬೀಡನ್ನ ಹಾಕ್ಕೊಳ್ತೀನಿ.
ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲೇಸ್ ಮೇಲೆ ಒಂದ್ಸಲ ಲಾಕ್ ಮಾಡಿ ಇವಾಗ ನಾವು 3 ಚೈನ್ನ ಹಾಕಬೇಕು. ಸೊ ಆರ್ಚ್ಗೆ ಮೊದಲಿಗೆ 3 ಚೈನ್ ನಂತರ 2 ಚೈನ್ ಹಾಕಬೇಕಲ್ವ, ಹಾಗಾಗಿ ಸೊ ಬೀಡ್ ಆದಮೇಲೆ ಇವಾಗ 3 ಚೈನ್ 1 2 3 ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನಂತರ ನಾವು 2 ಚೈನ್ನ ಹಾಕಬೇಕು. ಸೊ 2 ಚೈನ್ ಅಥವಾ 1 ಚೈನು ಕೂಡ ಹಾಕ್ಬೋದು ಅಂತ ಆವಾಗಲೇ ಹೇಳಿದೆ. ನಾನು 2 ಚೈನ್ ಹಾಕ್ಕೊಂಡು ಆರ್ಚ್ ಮಾಡಿರೋದ್ರಿಂದ ಫಿನಿಶಿಂಗ್ ಚೆನ್ನಾಗೇ ಬಂದಿದೆ. ಸೊ 2 ಚೈನ್ನ ಹಾಕಿದ್ಮೇಲೆ ನಾವು 6 ಚೈನ್ನ ಹಾಕಬೇಕು. ಇದು ಆರ್ಚ್ಗೆ ಹೋಗುತ್ತೆ. 6 ಚೈನ್ಗಳನ್ನ ಹಾಕಬೇಕು. ಈ ಚೈನ್ ಹಾಕಬೇಕಿದ್ರೂ ಅಷ್ಟೇ ತುಂಬ ಟೈಟ್ ಆಗುವಲ್ಲ, ತುಂಬ ಲೂಸ್ ಆಗುವಲ್ಲ, ಮೀಡಿಯಮ್ ಆಗಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನಾವು ಹಾಫ್ ಡಬಲ್ ಕ್ರೋಶೆ ಮಾಡಬೇಕಿದ್ರೆ ನಿಮಗೆ ಕಷ್ಟ ಅನ್ನಿಸ್ಬೋದು. ಆರಾಮಾಗಿ ಮಾಡ್ಕೊಳ್ಬೋದು 11 ಹಾಫ್ ಡಬಲ್ ಕ್ರೋಶನ. ತುಂಬ ಟೈಟಾಗಿ ಚೈನನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ 6 ಚೈನ್ನ ಹಾಕಿ ಲಾಕ್ ಮಾಡಿ ಮತ್ತು 2 ಚೈನ್ನ ಹಾಕಿ ಲಾಕ್ ಮಾಡಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಹಿಂದೆಯಿಂದ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಹಿಂದೆಯಿಂದ ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಒಟ್ಟು 11 ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಈ ರೀತಿ ಒಟ್ಟು 11 ಹಾಫ್ ಡಬಲ್ ಕ್ರೋಶನ ಮಾಡಬೇಕು. 11 ಹಾಫ್ ಡಬಲ್ ಕ್ರೋಶನ ಮಾಡಿ ಈ 2 ಚೈನ್ ಗ್ಯಾಪ್ ಏನಿರುತ್ತೆ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಪಕ್ಕದಲ್ಲಿ 3 ಚೈನ್ ಇದೆ. ಸೊ 3 ಚೈನ್ ಇರೋ ಕಡೆ 3 ಚೈನ್ನ ಹಾಕಿ ಲಾಕ್ ಮಾಡಬೇಕು. ಈ 3 ಚೈನ್ ಹಾಕಿದಾಗ ಅಲ್ಲೊಂದು ಕಂಬ ರೀತಿ ಕಾಣಿಸುತ್ತೆ. ರೈಟ್ ಸೈಡಿಂದ ಕಂಬ ಮಾಡಿದ್ದೀವೇನೋ ಅಂತ ಆ ರೀತಿ ಕಾಣಿಸುತ್ತೆ. ಸೊ ಕಂಬ ರೀತಿಯೇ ಕನ್ಸಿಡರ್ ಮಾಡಬೇಕಿಲ್ಲಿ. ಆಲ್ರೆಡಿ ಒಂದು ಕಂಬ ಆಗಿದೆ ಅಂದ್ಕೊಂಡು ನಾವು ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಥ್ರೆಡನ್ನು ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡನ್ನು ಕೂಡ ಈ ಡಿಸೈನ್ಗೆ ನೀವು ಬಳಸ್ಕೊಳ್ಬೋದು. ಒಂದು ಸ್ಮಾಲ್ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಈ ಡಬಲ್ ಕ್ರೋಶೆ ಫಸ್ಟ್ ಹಾಫ್ ಡಬಲ್ ಕ್ರೋಶದ ಮೇಲೆ ಮಾಡಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕಬೇಕು. ಸೊ ಬ್ಯಾಕ್ ಸೈಡಿಂದ ಈ 3 ಚೈನ್ನ ಲಾಕ್ ಮಾಡಬೇಕು. ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಬ್ಯಾಕ್ ಸೈಡಿಂದ ಹಾಕಿರುವಂಥ 3 ಚೈನ್ ಗ್ಯಾಪ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ನಾವು ಒಂದು ಚೈನ್ನ ಹಾಕ್ಕೊಂಡು ಆ 3 ಚೈನ್ ಗ್ಯಾಪಲ್ಲಿ 3 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಮೊದಲಿಗೆ ಮಾತ್ರ ಒಂದು ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡಿಕೊಂಡೆ. ನಂತರ ಹಾಗೆಯೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. 3 ಸಲ ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದರ ಪಕ್ಕದಲ್ಲಿರುವಂಥ ಹಾಫ್ ಡಬಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಸ್ಟಾರ್ಟಿಂಗ್ ಆರ್ಚ್ ರೀತಿ ಇದೆ ಇಲ್ಲೂ ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಒಟ್ಟು 6 ಮಣಿಗಳು ಬರುತ್ತೆ ಈ ರೀತಿ. ನಂತರ ನಾವು ಇಲ್ಲಿ ಕಂಬ ಮಾಡಿನೇ ಲಾಕ್ ಮಾಡಬೇಕು, ಇಲ್ಲಾಂದರೆ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ನಮಗೆ ರೈಟ್ ಸೈಡಲ್ಲಿ ಒಂದು ಕಂಬ ಇರುತ್ತಲ್ವ, ಹಾಗಾಗಿ ಲೆಫ್ಟಲ್ಲೂ ಕೂಡ ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ನಾವು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕಬೇಕು. ಆರ್ಚ್ಗಿಂತ ಮುಂಚೆ ಒಂದು ಬೀಡ್ ಇತ್ತಲ್ವ, ಹಾಗಾಗಿ ಈ ಕಡೆಗೂ ಕೂಡ ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ತೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದನ್ನು ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ಕಷ್ಟ ಏನಿಲ್ಲ. ಡಿಸೈನ್ ತುಂಬ ಈಸಿ ಇದೆ. ಒಂದೇ ಸ್ಟೆಪ್ಪಲ್ಲಿ ಯಾವುದಾದ್ರೂ ಒಂದು ಸಿಂಪಲ್ ಬ್ರೈಡಲ್ ಸೀರೆ ಕುಚ್ಚು ಹಾಕಬೇಕು ಅನ್ನೋರು ಟ್ರೈ ಮಾಡ್ಬೋದು. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬೀಡನ್ನ ಹಾಕೊಂಡ್ಮೇಲೆ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡಿ ನಂತರ 5 ಚೈನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಾಣಿಸುತ್ತೆ. ಸೊ ಸ್ಟಾರ್ಟಿಂಗು ಕೂಡ ಬೀಡನ್ನೇ ಅದು ಹಾಕಿರಲಿಲ್ಲ, ಎಂಡಿಂಗಲ್ಲೂ ಕೂಡ ಯಾವುದೇ ಬೀಡನ್ನ ಹಾಕ್ತಾನೆ ಹಾಗೆಯೇ ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಥ್ರೆಡ್ನೆಲ್ಲ ಕಟ್ ಮಾಡಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ.
ತುಂಬಾ ಚೆನ್ನಾಗಿ ಬರುತ್ತೆ. 6 ಪೆಟಲ್ಸ್ಗಳು ಬರುತ್ತೆ 12 ಕಂಬಕ್ಕೆ. ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಪ್ರೈಸ್ ಬಂದು ಒಂದು 600-700 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಒಂದೇ ಸ್ಟೆಪ್ ಆದರೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ನಾವು ಹಾಫ್ ಡಬಲ್ ಕ್ರೋಶೆ ಮಾಡಿ ಮತ್ತು ಬ್ಯಾಕ್ ಸೈಡಿಂದ ಕಂಬ ಮಾಡೋದೆಲ್ಲ ಇರುತ್ತಲ್ವ, ಒಂದು 500-600 ಅರೌಂಡ್ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ ಫ್ರೆಂಡ್ಸ್. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.